ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಸೊಕತಿ ರೆಸಿಪಿ ಚಾನೆಲಿಗೆ. ಇವತ್ತು ಕೇವಲ 5 ನಿಮಿಷಗಳಲ್ಲಿ ತಯಾರಾಗುವ ಬೀಟ್ರೂಟ್ ಕರಿ ಮಾಡೋದು ಹೇಗೆ ಅಂತ ನೋಡೋಣ. ಸ್ಟೆಪ್ 1, ಬೀಟ್ ಮಾಡುವುದು ಅಂದ್ರೆ ತುರಿಯುವುದು. ಮೊದಲು 2 ಬೀಟ್ರೂಟ್ಗಳನ್ನು ತುರಿದು ಸೈಡಿಗಿಡಿ. ಸ್ಟೆಪ್ 2, ತಾಳಿಸುವುದು. ಈಗ ಸ್ಟವ್ ಆನ್ ಮಾಡಿ ಪ್ಯಾನ್ ಇಡಿ. 1 ಸಣ್ಣ ಟೀ ಗ್ಲಾಸ್ ಎಣ್ಣೆ ಹಾಕಿ. ಎಣ್ಣೆ ಬಿಸಿ ಆಗುತ್ತಿದ್ದಂತೆ ಬೆಳ್ಳುಳ್ಳಿ 10, ಕರಿಬೇವು ಸೊಪ್ಪು 3 ಕಡ್ಡಿ, ಚೂರಾಗಿ ಕತ್ತರಿಸಿದ 1 ಮಧ್ಯಮ ಗಾತ್ರದ ಟೊಮೆಟೊ ಇವೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ಟೆಪ್ 3, ಬೀಟ್ರೂಟ್ ಸೇರಿಸುವುದು. ಇದಕ್ಕೆ ಈಗ ತುರಿದ ಬೀಟ್ರೂಟ್ ಅನ್ನು ಸೇರಿಸಿ ಒಳ್ಳೆಯದಾಗಿ ಮಿಶ್ರಣ ಮಾಡಿ. ಸ್ಟೆಪ್ 4, ಮಸಾಲ ಸೇರಿಸುವುದು. ಈಗ ಸೇರಿಸುವುದು ಅರಿಶಿನ ಅರ್ಧ ಟೇಬಲ್ ಸ್ಪೂನ್, ಮೆಣಸಿನ ಪುಡಿ 2 ಟೇಬಲ್ ಸ್ಪೂನ್, ಉಪ್ಪು 2 ಟೇಬಲ್ ಸ್ಪೂನ್. ಎಲ್ಲ ಮಸಾಲೆಗಳನ್ನು ಬೀಟ್ರೂಟಿಗೆ ಚೆನ್ನಾಗಿ ಕಲಿಸಿ 4 ನಿಮಿಷ ಫ್ರೈ ಮಾಡಿ. ಸ್ಟೆಪ್ 5, ಮೆಂತ್ಯ ಸೊಪ್ಪು. ಇದಕ್ಕೆ 1 ಕೈಬರ್ತಿಯಷ್ಟು ಮೆಂತ್ಯ ಸೊಪ್ಪು ಹಾಕಿ ಡ್ರೈ ರೋಸ್ಟ್ ಮಾಡಿ 3 ನಿಮಿಷ ಮಿಕ್ಸ್ ಮಾಡಿ. ನಂತರ ಸ್ಟವ್ ಅನ್ನು ಲೋ ಫ್ಲೇಮಿಗೆ ಮಾಡಿ ಇನ್ನೂ 5 ನಿಮಿಷ ಬೇಯಿಸಿ ಮಧ್ಯದಲ್ಲಿ ಕಲಿಸಿರಿ. ರೆಡಿ ಟು ಸರ್ವ್. ಅದ್ಭುತವಾದ ಬೀಟ್ರೂಟ್ ಕರಿ ರೆಡಿ. ಚಪಾತಿ, ರೊಟ್ಟಿ ಅಥವಾ ಅನ್ನದ ಜೊತೆ ಬಿಸಿ ಬಿಸಿ ಸರ್ವ್ ಮಾಡಿ. ವಾವ್, ರುಚಿ ಚೆನ್ನಾಗಿದೆ. ಒಮ್ಮೆ ಮನೆಯಲ್ಲಿ ಈ ರೆಸಿಪಿ ಪ್ರಯತ್ನಿಸಿ ನೋಡಿ. ರೆಸಿಪಿ ಇಷ್ಟವಾದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊಕತಿ ರೆಸಿಪಿ ಚಾನೆಲಿಗೆ. ಇನ್ನಷ್ಟು ಸುಲಭ ಮತ್ತು ರುಚಿಯಾದ ತಾಯಿಯ ರೆಸಿಪಿಗಳಿಗಾಗಿ ನಮ್ಮ ಜೊತೆ ಇರಿ. ಧನ್ಯವಾದಗಳು.